ದಾರಿ ದುರ್ಗಮ, ದಾರಿ ಸುಗಮ ಅಲ್ಲ, ದುರ್ಗಮ ದುರ್ಗಮ. ಏಣಿ ಒತ್ತ ಕಾಲು, ಬೇರ ಮರತ ಹಣ್ಣು, ಗುರುದ್ರೋಹಿ ಶಿಷ್ಯೆ, ಉಪಕಾರ ಉಡುಗೊರೆ, ಉಪಕಾರ ಸ್ಮರಣೆ, ದ್ರೋಹ ಮರವು ಅಸಾಧ್ಯ, ಪಾಪಕ್ಕೆ ಬೆಲೆ. ಮುಯ್ಯಿಗೆ ಮುಯ್ಯಿ, ಮುಯ್ಯಿಗೆ ಮುಯ್ಯಿ. ನೀನು ಶಾಪ, ನಿನ್ನಿಂದ ಸರ್ವನಾಶ. ತೆರಬೇಕು ಬೆಲೆ, ಬೆಲೆ ತೆರಬೇಕು. ಒತ್ತು ಉರಿ ಬೆಂಕಿ ನೀನು, ಹಾಳೆ ಬೂದಿ. ಅಜರಾಮರ ಭ್ರಮೆ, ಕನಸು ಕನಸೆ, ಕನಸು ಕನಸೆ, ಕನಸೆ ಭ್ರಮೆ. ಮೊದಲು ಬೆಂಕಿ, ಗಾಳಿ, ಬಿರುಗಾಳಿ ಮಿಶ್ರಣ, ಇನ್ನ ಮದ ಆರಂಭ. ಎರಡು ದೈತ್ಯ ಭಯ ವಾಸ್ತವ. ನೀನು ನಿಶ್ಚಲ, ನೀನು ನಿಶ್ಚಲ, ಅಸಹಾಯಕಿ. ನಾಶ, ಎಲ್ಲ ಸರ್ವನಾಶ. ಹಿಡಿತ ಸಡಿಲ, ಸರ್ವನಾಶ. ಒಂಟಿ, ನೀನು ಒಂಟಿ. ಮೂರು ಅಮರತ್ವ, ಅಮರತ್ವದ ಹುಚ್ಚಾಟ. ಅಂತ್ಯ, ಅಂತ್ಯ. ಸಾವು, ಸಾವು, ಸಾವು. ಸಿದ್ಧಳಾಗು, ಸಿದ್ಧಳಾಗು. ಅಮರತ್ವ ಭ್ರಮೆ, ನಿನ್ನ ಮರಣ, ನಿನ್ನ ಮರಣ. ದುಷ್ಟತ್ವದ ಯುಗಾಂತ್ಯ ಆರಂಭ, ಯುಗಾಂತ್ಯ ಆರಂಭ, ಯುಗಾಂತ್ಯ ಆರಂಭ. ಕುಡಿಯಕ್ಕೇನಾದ್ರೂ ಬೇಕಿತ್ತು. ಒಂದ್ ನಿಮಿಷ. ಆಂಟಿ, ಆ ಹಾಲ್ ಯಾರ್ಗೆ? ಮಾಯಾ ಮೇಡಮ್ಗೆ. ಮನೆ ಸಂಪ್ರದಾಯದ ಪ್ರಕಾರ ಮದುವೆ ಚಪ್ರಕ್ಕೆ ಹೋಗೋ ಮುಂಚೆ ಸಕ್ಕರೆ ಹಾಕಿರೋ ಹಾಲನ್ನ ಕುಡಿದ್ಬಿಟ್ಟು ಹೋಗ್ಬೇಕಂತೆ. ಒಂದ್ ನಿಮಿಷ. ಜ್ಯೂಸ್ ನನ್ಗಿಲ್ವಾ? ಎಲ್ಲ ಪ್ಲಾನ್ ಮಾಡಿ ಸುಸ್ತಾಗಿದ್ ನಾನು, ಜ್ಯೂಸ್ ಕುಡಿಯೋದ್ ನೀವು. ನಾನು ಮಾಯಕ್ ಟ್ಯಾಬ್ಲೆಟ್ ಹೇಗ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ತಾನೆ. ಇನ್ನ ಯೋಚಿಸ್ತಾನೆ ಇದೀವಲ್ವಾ? ಈಗ ಹಾಗೆ ಯೋಚಿಸ್ತಾ ಕೂತಿದ್ರೆ ಅಲ್ಲಿ ಮದ್ವೆನೇ ಆಗುತ್ತೆ. ಹೋಗ್ ಟ್ಯಾಬ್ಲೆಟ್ ತಗೊಂಬಾ. ಹೋ, ನನ್ ಜೊತೆ ಸೇರಿ ನೀನು ತುಂಬಾ ಬ್ರಿಲಿಯಂಟ್ ಆಗಿದ್ಯಾ ಪುಟ್ ಮೇಡಮ್. ಬಂದೆ ಇರಿ. ಕೂಡ್ಲೆ ಸಿಗ್ಬೇಕು ಅಂತ ಅಂದ್ರಿ, ಗುಹೆ ಒಳಗೆ ಭೇಟಿ ಆಗೋಣ ಅಂದ್ರು ಬೇಡ ಅಂದ್ರಿ. ಮನೆಯಲ್ಲಿ ಶರತ್ ಮಾಯಾ ಮದುವೆ ಕಾರ್ಯಗಳು ನಡೀತಾ ಇವೆ. ಆ ಕಾರ್ಯಗಳನ್ನೆಲ್ಲ ಬಿಟ್ಟು ಜಾಸ್ತಿ ಹೊತ್ತು ಮನೆಯಿಂದ ದೂರ ಇರೋದಕ್ಕಾಗೋದಿಲ್ಲ. ತುಂಬಾ ಆತಂಕದಲ್ಲಿರೋ ಹಾಗಿದೆ. ಅವನ ಬಗ್ಗೆ ಯೋಚನೆನಾ? ಆತಂಕ ಅಲ್ಲ, ಚಿಂತೆ. ನೀವು ಯಾರ ಬಗ್ಗೆನೂ ಇಷ್ಟೊಂದು ಚಿಂತೆ ಮಾಡಿದ್ದು ನಾನು ನೋಡಿರಲೇ ಇಲ್ಲ. ಆದ್ರೆ ಅವನ ಬಗ್ಗೆ, ಆ ಶಂಭು ಬಗ್ಗೆ, ನಿಂಗೆ ಶಂಭು ಬಗ್ಗೆ ಏನೂ ಗೊತ್ತಿಲ್ಲ. ಅವನ ಶಕ್ತಿ ಏನು ಅನ್ನೋದು ನಿನ್ನಿಂದ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ.
ಅವನೊಬ್ಬ ಪ್ರಚಂಡ ಪ್ರಳಯಾಂತಕ. ಹಾಗಾದ್ರೆ ನಮ್ಮ ಮುಂದಿನ ನಡೆ? ಹಿಂದಿನ ಸಲ ಆಗಿದ್ದ ತಪ್ಪು ಯಾವುದೇ ಕಾರಣಕ್ಕೂ ಈ ಸಲ ಆಗಬಾರ್ದು. ಈ ಸರ್ತಿ ನಾವು ಪೂರ್ತಿಯಾಗಿ ತಯಾರಿ ಆಗಬೇಕು. ಅವನು ಯಾವ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಏನಾದ್ರೂ ಮಾಡೇ ಮಾಡ್ತಾನೆ. ಅವನಾಗ್ಲಿ ಅಂಬಿಕಾ ಆಗ್ಲಿ ಯಾವುದೇ ಕಾರಣಕ್ಕೂ ಮದ್ವೆ ನಡೆಯೋ ಜಾಗಕ್ಕೆ ಬರ್ದೇ ಇರೋ ಹಾಗೆ ನೀನ್ ನೋಡ್ಕೋಬೇಕು. ಶಂಭು ತುಂಬಾ ಶಕ್ತಿ ಇರೋನು ಅಂತ ಹೇಳಿದ್ರಿ. ಅವನನ್ನ ತಡೆಯೋದು ಅಂದ್ರೆ? ಅಂಬಿಕಾ ಶಕ್ತಿನ ಎಷ್ಟು ಪಡ್ಕೋತೀವೋ ಅಷ್ಟು ನಾವು ಸುರಕ್ಷಿತ ಆಗ್ತಾ ಹೋಗ್ತೀವಿ. ಆ ಅಂಬಿಕಾ ಶಕ್ತಿನ ಹಂತ ಹಂತವಾಗಿ ಪಡ್ಕೊಳ್ಳೋದಕ್ಕೆ ನೀನ್ ತಯಾರಾಗಬೇಕು. ನಾನೀಗ್ಲೇ ಆ ಕೆಲಸನ ಮಾಡ್ತಾ ಇದ್ದೀನಿ. ಶರತ್ ಮಾಯಾ ಕುತ್ತಿಗೆಗೆ ತಾಳಿ ಕಟ್ಟಿದ ಹಾಗೆ ಅಂಬಿಕಾ ತನ್ನ ಪೂರ್ತಿ ಶಕ್ತಿಯನ್ನ ಕಳ್ಕೊತಾಳೆ. ಶಕ್ತಿ ಕಳ್ಕೊಂಡ ಅಂಬಿಕಾ ನಾವ್ ಅಂದ್ಕೊಂಡಿದ್ ಕಡೆ ಶಾಶ್ವತವಾಗಿ ಬಂದಿ ಆಗೋ ಹಾಗೆ ನೀನ್ ನೋಡ್ಕೋಬೇಕು. ಖಂಡಿತ ಆ ಕೆಲಸನ ನಾನು ಯಶಸ್ವಿಯಾಗಿ ಮುಗಿಸ್ತೇನೆ. ಈ ಮದ್ವೆ ನಡಿಲೇಬೇಕು. ಎಂಥ ಸಂದರ್ಭ ಬಂದ್ರು ಮದ್ವೆ ನಡೆಯೋ ಹಾಗೆ ನಾನ್ ಮಾಡ್ಲೇಬೇಕು. ಮಾಡೇ ಮಾಡ್ತೀನಿ. ಸೋಲಲ್ಲ. ಯಾವುದೇ ಕಾರಣಕ್ಕೂ ಈ ಮಾಳ್ವಿಕಾ ಸೋಲ್ಬಾರ್ದು.